ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. Recording in progress. ಕಾಮರಾಗ ವಿವರ್ಜಿತಂ ಅನ್ನುವ ಅಂಶಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ಕೆಳಗೆ ತಾತ್ಪರ್ಯದಲ್ಲಿ ಮತ್ತೆ ಆಚಾರ್ಯರು ನಿರೂಪಣೆ ಮಾಡಿದ್ದನ್ನು ನಾವು ಒಂದೆರಡು ಸಾಲು ನೋಡ್ಲಿಕ್ಕಿತ್ತು. ಭಗವಂತನ ಅಸಾಧಾರಣವಾದ ಸಾಮರ್ಥ್ಯವನ್ನ ಲೋಕದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೇಗೆ ಪ್ರಕಟಗೊಳಿಸಿದ್ದಾನೆ ಅನ್ನೋದನ್ನ ಹೇಳ್ತಾ ಈ ಮಾತುಗಳೆಲ್ಲ ನಿರೂಪಣೆಗೊಂಡಿದ್ದವು. ಏಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ ಅನ್ನುವ ಮಾತು ಬಂದಿತ್ತು. ಇಲ್ಲಿ ಕಾಮರಾಗ ವಿವರ್ಜಿತವಾದ ಬಲ ಅನ್ನೋದರ ಬಗ್ಗೆ ಹೇಳ್ತಾ ಹೇಗದು ಸಾಧ್ಯ, ನಿತ್ಯಪೂರ್ಣ ಬಲತ್ವಾತ್ತು ಬಲಂ ಕಾಮ ವಿವರ್ಜಿತಂ. ಯಾರಿಗೆ ಬಯಕೆಗಳು ಈಡೇರಿದೆಯೋ, ಯಾರಲ್ಲಿ ಪೂರ್ಣವಾದ ತಾಕತ್ತಿದೆಯೋ ಅವನು ಮತ್ತೆ ಪ್ರಯತ್ನ ಪಟ್ಟು ಏನೋ ಪಡೆಯುವಂತದ್ದಿಲ್ಲ. ಯಾರ ಅಪೂರ್ಣನೋ ಅವನು ಕಾಮಿಸಬೇಕು. ಯಾರು ಬಲದಲ್ಲಿ ಸ್ವಲ್ಪ ಬೇರೆಯವರ ಸಹಾಯ ಪಡಿಬೇಕಿತ್ತೋ ಅವನು ಬೇರೆಯವ್ರ ಹತ್ರ ನನಗೊಂಚೂರು ಬಲ ಕೊಡಿ ಅಂತ ಕೇಳಬೇಕಿತ್ತು. ಅಥವಾ ಆ ಬಲವನ್ನ ಪ್ರಯೋಗಿಸುವಾಗ ತನ್ನ ಹತ್ತಿರದವರನ್ನ ವಿಶೇಷವಾಗಿ ಕಾಳಜಿ ವಹಿಸುವುದು, ತನ್ನನ್ನ ವಿರೋಧಿಸುವವರನ್ನ ದೂರಕ್ಕಿಡುವುದು ಅನ್ನುವ ಈ ವೈಕಲ್ಯವೂ ಕೂಡ ಅಪೂರ್ಣವಾದಾಗ ಮಾತ್ರ ಸಾಧ್ಯ. ಯಾರ ಬಲ ತಾಕತ್ತು ಅಥವಾ ಯಾರ ಸಾಮರ್ಥ್ಯ, ಯೋಗ್ಯತೆ, ಕರ್ಮ, ದೇಶ, ಕಾಲ ಅದಕ್ಕೆ ಅನುಗುಣವಾಗಿ ಅವರ ಕ್ರಿಯೆಗಳನ್ನ ಮಾಡಬೇಕು ಅಂತ ತಿಳಿದಿರ್ತಾನು, ಅವನಿಗೆ ಆ ಬಲ ಯಾವುದೇ ಬಯಕೆಗಳ ಬೆನ್ನಿನಿಂದ ಹುಟ್ಟುವಂಥದ್ದಲ್ಲ. ಅರಾಗಜ ಬಲಶ್ಚೈವ ಸ್ಥಾನೇಭ್ಯೋನ್ಯೇಷು ಅಯೋಜನಾತ್. ಅರಾಗಜ ಬಲ, ಅರಾಗಜ ಬಲ ಅಂತಂದ್ರೆ, ರಾಗಜ ಬಲ ಅಂದ್ರೆ ಯಾರದ್ದೋ ಯಾರ ಮೇಲಿನೋ ಬಯಕೆಯಿಂದ ಹುಟ್ಟಿದ ಸಾಮರ್ಥ್ಯ. ಅವರಿಗೆ ನಾನೇನಾದ್ರೂ ಮಾಡಿ ಶಕ್ತಿ ಮೀರಿ ಆದ್ರೂ ಪ್ರಯತ್ನಿಸಬೇಕು ಅಂತ. ಅನ್ಯೇಷು ಸ್ಥಾನೇಭ್ಯ ಅಯೋಜನಾತ್, ಎಲ್ಲಿ ಪ್ರಯೋಗ ಮಾಡಬಾರದು ಅಲ್ಲಿಗೆ ಎಂದೂ ಭಗವಂತ ಪ್ರಯೋಗಿಸುವುದಿಲ್ಲ. ಯಾರಿಗೆ ಎಲ್ಲಿ ಎಷ್ಟು ಸಹಕಾರ ನೀಡಬೇಕು ಆ ವಿಷಯದಲ್ಲಿ ಅಷ್ಟು ಸಹಕಾರ ನೀಡುವುದು ಅವನಿಗೆ ಸಹಜವಾಗಿಯೇ ಗೊತ್ತಿದೆ. ಅದರಲ್ಲಿ ಅಸ್ಥಾನದಲ್ಲಿ ಎಂದೂ ಪ್ರಯೋಗ ಮಾಡುವುದಿಲ್ಲ ಭಗವಂತ. ಏತಾದೃಶ ಬಲಾತ್ಮಾಸು ಬಲಿನಾಂ ಬಲದ ಸ್ವಯಂ, ಎಲ್ಲಿ ಪ್ರಯೋಗ ಮಾಡಬೇಕು ಎಲ್ಲಿನ ಪ್ರಯೋಗ ಮಾಡಬಾರ್ದು ಅನ್ನೋದು ತಿಳಿದಿದ್ದಾನೆ. ಅದರಿಂದಾಗಿ ಇಂತಹ ಬಲವಂತನಾದ ಭಗವಂತ ಬಲಿಗಳಿಗೂ ಬಲವನ್ನ ಕೊಡುವವನೇ, ತಾನೇ ಸ್ವಯಂ ಬಲ ಕೊಟ್ಟುವವರಲ್ಲಿ. ಈಗ ಬೇರೆಯವರಿಗೆಲ್ಲ ಇವನಿಂದಲೇ ಬಲ ಬರುತ್ತೆ ಅಂದ್ಮೇಲೆ ಪ್ರಹ್ಲಾದ ಹೇಳ್ತಾನಲ್ವಾ, ನಿನಗಿಷ್ಟು ತಾಕತ್ ಎಲ್ಲಿಂದ ಬರ್ತಿದೆ, ನಿನಗೆ ಎಲ್ಲಿ ಸವೈ ಬಲಿನಾಂ ಬಲಂ, ನಿನಗೆ ಯಾರು ಬಲ ಕೊಡ್ತಾ ಇದ್ರು ಅವನೇ ನನಗೂ ಬಲ ಕೊಟ್ಟಿದ್ದು ಅಂತ ಹೇಳಿದ ಮಾತಿನಂತೆ ನಿನ್ನಲ್ಲಿ ತಾಕತ್ತು ತುಂಬಿದವನೇ ನನಗೂ ತಾಕತ್ತು ತುಂಬಿದ್ದಾನೆ. ಅದರಿಂದಾಗಿ ಯಾರ ಮೇಲಾದ್ರೂ ಬಯಕೆಯಿಂದ ಯಾಕೆ ತಾಕತ್ತು ತುಂಬಬೇಕು? ಎಲ್ಲರ ತಾಕತ್ತು ಅವನಿಂದಲೇ ತುಂಬಿದೆ ಅಂತ ಅಂದ್ಮೇಲೆ, ಎಲ್ಲಾ ತಾಕತ್ತುಗಳಿಗೆ ಅವನೇ ಆಧಾರ ಅಂತ ಅಂದ್ಮೇಲೆ ಮತ್ತೆ ಅವನ ಪ್ರತ್ಯೇಕವಾಗಿ ಯಾವತ್ತೂ ಕೂಡ ಯಾರ ಮೇಲೂ ಕೂಡ ತನ್ನ ವ್ಯರ್ಥವಾದ ಬಲ ಪ್ರಯೋಗವನ್ನ ಮಾಡಬೇಕಾಗಿಲ್ಲ.
ಏನು ಬಲ ಅಂದ್ರೆ ನಾವು ಆಗದಿಂದ ಬಲ ಬಲ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದೇವೆ. ಬಲ ಅನ್ನುವ ಶಬ್ದಕ್ಕೆನೆ ಅಪರೂಪದ ಅರ್ಥ ಇದೆ. ಬೇತಿ ಪೂರ್ಣತ್ವವಾಚಿ ಸ್ಯಾತ್ ತದ್ರತೇರ್ ಬಲ ಮುಚ್ಯತೆ. ರ ಅನ್ನುವುದು ಲ ಅನ್ನುವ ಅರ್ಥದಲ್ಲಿ ಪ್ರಯೋಗ ಆಗಿದೆ. ರಲಯೋರ ಭೇದ. ಅದರಿಂದಾಗಿ ಕೆಲವರಿಗೆ ರ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೂ ಅದರ ಬದಲು ಲ ಹೇಳ್ತಿರ್ತಾರೆ. ಅದು ನಾಲಿಗೆ ಅಲ್ಲೇ ಅದು ಸ್ವಲ್ಪ ಆಚೀಚೆ ಆಗುವಾಗ ಅದು ತಿರುವಲಿಲ್ಲ ಅಂದ್ರೆ ಲ ಆಗುತ್ತೆ, ತಿರುವಿದ್ರೆ ರ ಆಗುತ್ತೆ. ರ ಮತ್ತು ಲ ಹೆಚ್ಚು ದೂರ ದೂರದ ಅಕ್ಷರಗಳಲ್ಲ, ಅದು ಎರಡಕ್ಕೂ ಅತ್ಯಂತ ಹತ್ತಿರದ ಸಾಮ್ಯ ಇದೆ. ಅದರಿಂದಾಗಿ ಅಂದ್ರೆ ಅದು ರ ಹೇಳುವಾಗ ಚೂರು ಬೇರೆ ಆಗುತ್ತೆ, ಆದ್ರೆ ಅದು ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅದು ಹುಟ್ಟುವುದು ಲಾನೆ, ರ ಬೇರೆ ಅಕ್ಷರ ಆಗುದೇ ಇಲ್ಲ. ಇನ್ನು ಕೆಲವೊಮ್ಮೆ ಡ ಆಗುದಿದೆ, ಅವರು ಕೆಲವು ಅಕ್ಷರಗಳನ್ನ ಪ್ರಯೋಗವಾಗ ರ ಹೇಳುವಲ್ಲೆಲ್ಲ ಸ್ವಲ್ಪ ಡ ಹೇಳುವ ಸಂದರ್ಭಗಳಿರ್ತವೆ. ಆದ್ರೆ ಸಹ ಬಹಳ ಹೆಚ್ಚಿನ ಸಾಮೀಪ್ಯ ಇರುವಂತಹದ್ದು ಲಾಕ್ಕೆ. ಆದ್ರಿಂದಾಗಿ ಲ ಅನ್ನೋದು ರ ಅನ್ನುವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಂದದ್ದು ಅನ್ನುವ ದೃಷ್ಟಿಯಿಂದ ಬ ಅನ್ನೋದು ಪೂರ್ಣತ್ವವಾಚಿ. ಬಕಾಮನೆ ಎಲ್ಲಾ ಕಾಮನೆಗಳು ಪೂರ್ಣಗೊಂಡವ ಅಂತ ಅರ್ಥ. ಬ ಅಂದ್ರೆ ಕುಬೇರ ಅನ್ನುವ ಶಬ್ದದ ಅರ್ಥವನ್ನ ಹೇಳುವಾಗ ಹರಿಕಥಾಮೃತ ಸಾರದಲ್ಲಿ ಅದರ ಒಂದು ವಿವರಣೆ ಇದೆ. ಕುಬೇರ ಅನ್ನುವ ಶಬ್ದ ನಮ್ಗೆ ಧನದ ಅಂತ ಅಷ್ಟೇ ತಲೆಯಿದೆ, ಆದರೆ ಭಗವಂತನಲ್ಲಿ ಕುಬೇರ ಅನ್ನೋ ಶಬ್ದವನ್ನು ಅನುಸಂಧಾನ ಮಾಡಿ ನಮ್ಮ ಕೆಟ್ಟ ಕರ್ಮಗಳನ್ನೆಲ್ಲ ಅಲ್ಲಿ ಅರ್ಪಿಸ್ಬೇಕು ಅಂತ ಅನ್ನೋ ಮಾತಿದೆ. ಕುತ್ಸಿತಾನ್ನ ಬಾನ್ ಈರಯತೀತಿ ಕುಬೇರ. ಕೆಟ್ಟ ಬಯಕೆಗಳನ್ನ ನಮ್ಮಲ್ಲಿ ಪ್ರೇರೇಪಿಸಿ ಅದರ ಮೂಲಕ ಫಲವನ್ನು ಉಣಿಸುವವನು ಅವನಾದ್ರಿಂದಾಗಿ ನಮ್ಮ ದುರ್ವ್ಯವಹಾರಗಳು ನಮ್ಮ ಕೈ ಮೀರಿ ನಡೆದ ಬಳಿಕ ಪ್ರಾಯಶ್ಚಿತ್ತ ರೂಪದಲ್ಲಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಾಗ ಪಶ್ಚಾತ್ತಾಪದ ನುಡಿಗಳಲ್ಲಿ ಭಗವಂತನನ್ನ ಕುಬೇರ ಅಂತ ಚಿಂತಿಸಿ, ಬಾ ಅಂದ್ರೆ ನಮ್ಮ ಎಲ್ಲಾ ತರದ ಬಯಕೆಗಳು, ಬಕಾಮನೆ ಅಂತ ಧಾತು. ಅವನು ಪೂರ್ಣ ಕಾಮನಾದ್ರಿಂದಾಗಿ ಅವನಲ್ಲಿರುವ ಹಾಗೆ ಕಾಮನೆಗಳು ತುಂಬಿರುವ ಹಾಗೆ ನಮ್ಮಲ್ಲಿ ತುಂಬುವುದಿಲ್ಲ. ಆದ್ರಿಂದಾಗಿ ನಮ್ಗೆ ಕುತ್ಸಿತ ಕಾಮನೆಗಳೇ ಹುಟ್ಟುತ್ತೆ. ಬಹಳ ಸೂಕ್ಷ್ಮವಾದ ಅಥವಾ ಚಿಕ್ಕತನದ ಆಸೆಗಳು ಹುಟ್ಟುತ್ತವೆ. ಆದ್ರೆ ಭಗವಂತನ ಬಾ ಅನ್ನುವ ಶಬ್ದ ಅದು ಪೂರ್ಣತ್ವವಾಚಿ. ತದ್ರತೆ, ಅದರಲ್ಲಿ ಆನಂದ ಇದೆ. ಆ ಕಾಮನೆಗಳಲ್ಲಿ ತಾನೇ ಸುಖ ಪಡ್ತಾನೆ. ಆದ್ರಿಂದಾಗಿ ಅವನನ್ನು ಬಲ, ಅವನ ಹೆಸರನ್ನು ಬಲ ಅನ್ನುವ ಶಬ್ದದಿಂದ ಕರೀತಾರೆ. ಈ ಕಾಮರಾಗ ವಿವರ್ಜಿತವಾದ ಬಲ ಅಂದ್ರೆ ಯಾಕೆ ಅಂದ್ರೆ ಈಗ ಅರ್ಥ ಆಗುತ್ತೆ. ಅಲ್ಲೇ ಇದೆ ಅದು ಶಬ್ದ. ಕಾಮರಾಗಗಳು ಅಪೂರ್ಣನಿಗೆ ಕಾಡುವಂಥದ್ದು. ಅವನು ಅಪೂರ್ಣನಲ್ಲ, ಆದ್ರಿಂದಾಗಿ ಅವನ ಬಲ ಅನ್ನೋದು ಕಾಮರಾಗ ವಿವರ್ಜಿತ. ತದ್ರತಿ, ರತಿ ಅಂದ್ರೆ ಆನಂದ, ರಾಗ. ಈ ಅವನಲ್ಲಿ ಬಯಕೆಗಳು ಇಲ್ಲ, ಆ ಆಸಕ್ತಿಯಿಂದ ಅದರಲ್ಲಿ ತೊಡಗುವುದು ಇಲ್ಲ. ಪ್ರಾಯೋ ಹಿ ಕಾಮಿತಾ ಅರ್ಥಾ ಧರ್ಮಂ ಹನ್ಯು ಹರಿ ಪುನಃ. ಪ್ರಾಯೋ ಹಿ ಕಾಮಿತಾ ಅರ್ಥಾ ಧರ್ಮಂ ಹನ್ಯು. ಸಂಪತ್ತಿನ ಬಯಕೆಯ ಕಾರ್ಯಗಳು ಎಲ್ಲಿ ನಡೀತಾವೋ ಅದು ಪ್ರಾಯೋಹಿ ಧರ್ಮಂ ಹನ್ಯು, ಧರ್ಮವನ್ನ ಹಾನಿ ಮಾಡುತ್ತೆ ನಮ್ಮ ಬಯಕೆಗಳು. ಆದ್ರೆ ಹರಿಹಿ ಪುನಃ ನ ಧರ್ಮ ಹಾನಿ ಕೃತ್. ಆದ್ರೆ ಹರಿಯು ಎಂದೂ ಕೂಡ ಧರ್ಮ ಹಾನಿಯನ್ನು ಉಂಟು ಮಾಡುವ ಬಯಕೆಗಳನ್ನ ತೊಟ್ಟವನಲ್ಲ. ಅವನ ಬಯಕೆಗಳು ಎಂದೂ ಯಾವ ಕಾಮನೆಯೂ ಕೂಡ ಅಧರ್ಮಕ್ಕೆ ಕಾರಣವಾಗುವುದು, ಲೋಕದ ಹಾನಿಗೆ ಕಾರಣವಾಗುವುದು, ಅನರ್ಥಗಳಿಗೆ ಕಾರಣವಾಗುವುದು ಅನ್ನುವ ಸ್ಥಿತಿ ಇಲ್ಲ. ನ ಧರ್ಮ ಹಾನಿ ಕೃತ್ ಕಿಂತು ಕಾಮಿತೋ ಧರ್ಮ ವೃದ್ಧಿ ಕೃತ್. ಅವನೇನಾದ್ರೂ ಬಯಸಿದ ಅಂದ್ರೆ ಅದು ಧರ್ಮದ ವೃದ್ಧಿಗೆ ಕಾರಣವಾಗುತ್ತೆ ಹೊರತು ಅಧರ್ಮದ ವೃದ್ಧಿಗೆ ಕಾರಣವಾಗುವುದಿಲ್ಲ. ಎಷ್ಟು ತರದ
ದೃಷ್ಟಾಂತಗಳನ್ನ ಈ ಶಬ್ದದ ಹಿನ್ನೆಲೆಯಲ್ಲಿ ಹುಡುಕ್ತಾ ಹೋಗ್ಬೋದು. ಭಗವಂತನ ಯಾವುದೇ ಆಲೋಚನೆಗಳಿದ್ರೂ ಕೂಡ ಅದು ನ್ಯಾಯಯುತವಾಗಿರುತ್ತೆ ಮತ್ತು ಧರ್ಮದ ಬೆಳವಣಿಗೆಗೆ ಕಾರಣ ಆಗುತ್ತೆ ಹೊರತು ಧರ್ಮದ ನಾಶಕ್ಕೆ ಕಾರಣವಾಗುವ ಬಯಕೆಗಳನ್ನು ನಾನು ತೋಡುವುದೇ ಇಲ್ಲ. ಧರ್ಮ ವಿರುದ್ಧ ಕಾಮೋತೋ ವಿಷ್ಣುರ್ಭೂತೇಶು ಸಂಸ್ಥಿತ. ಹಾಗಾಗಿ ಸಾತ್ವಿಕವಾದ ಜೀವಗಳಲ್ಲಿ ಧರ್ಮ ವಿರುದ್ಧವಾದ ಕಾಮವಾಗಿ ಭಗವಂತನೇ ನೆಲೆಸಿದ್ದಾನೆ. ಧರ್ಮ ಅವಿರುದ್ಧವಾದ ಕಾಮನೆಗಳು ಲೋಕದಲ್ಲಿ ಮತ್ತಷ್ಟು ಹೆಚ್ಚಿನ ಬಲವನ್ನ ಶಕ್ತಿಯನ್ನ ತುಂಬತ್ತೆ. ಅದು ವಿಷ್ಣುವಿನ ಶಕ್ತಿಯಾಗಿ ಎಲ್ಲರಲ್ಲೂ ಪ್ರಕಟಗೊಳ್ಳುತ್ತೆ. ಏವಂತ ಸರ್ವತಶ್ಚಾನ್ಯ ಸ್ವತಂತ್ರಶ್ಚೈವ ಸರ್ವಗಃ. ಏವಂ ಸಹ ಸರ್ವತಶ್ಚ, ಅವನು ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲರಿಗಿಂತ ಅನ್ಯ, ಬೇರೆಯಾಗಿ ನಿಂತಿದ್ದಾನೆ. ಅನ್ಯ ಅಂತ ಮೀರಿ ನಿಂತಿದ್ದಾನೆ ಅಂತ. ಉತ್ತಮ ಪುರುಷಸ್ತ್ವನ್ಯ, ಉತ್ತಮನಾದ ಪುರುಷ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗಿಂತ ಅನ್ಯವಾಗಿದ್ದಾನೆ. ಸ್ವತಂತ್ರ, ಎಲ್ಲರನ್ನೂ ಮೀರಿ ನಿಂತಿದ್ದಾನೆ. ಎಲ್ಲರನ್ನೂ ತನ್ನ ತಂತ್ರದಲ್ಲಿ, ಸ್ವತಂತ್ರದಲ್ಲಿ, ಸ್ವ ಅಧೀನದಲ್ಲಿ ಇರಿಸಿದ್ದಾನೆ. ಮತ್ತು ಸರ್ವಗಹ, ಎಲ್ಲೆಡೆ ತುಂಬಿದ್ದಾನೆ. ವ್ಯವಸ್ಥೆಯೈವ ಸರ್ವೇಷಾಂ ಸರ್ವದಾ ಸರ್ವದ ಪ್ರಭು. ವ್ಯವಸ್ಥೆಯೈವ, ಈ ರೀತಿಯಾಗಿ ಸರ್ವಗನಾಗಿರುವುದರಿಂದ, ಸ್ವತಂತ್ರನಾಗಿರುವುದರಿಂದ, ಸರ್ವಶಕ್ತನಾಗಿರುವುದರಿಂದ, ವ್ಯವಸ್ಥಿತವಾಗಿಯೇ ಒಂದು ಕ್ರಮ ಪ್ರಕಾರವಾದ ವ್ಯವಸ್ಥೆಯಲ್ಲಿಯೇ ಸರ್ವೇಷಾಂ, ಎಲ್ಲರಿಗೂ, ಸರ್ವದಾ, ಯಾವಾಗಲೂ, ಸರ್ವದಃ, ಎಲ್ಲವನ್ನು ಕೊಡುವವನಾಗಿ, ಪ್ರಭು, ಸಮರ್ಥನಾಗಿದ್ದಾನೆ, ಕಾಣಿಸಿಕೊಳ್ತಾನೆ, ಅಸ್ತಿತ್ವದಲ್ಲಿದ್ದಾನೆ. ವ್ಯವಸ್ಥೆಯೈವ ಸರ್ವೇಷಾಂ ಸರ್ವದಾ ಸರ್ವದ ಪ್ರಭು. ತುಂಬಾ ಚಂದದ ಮಾತು. ಎಲ್ಲೂ ಕೂಡ ಅವ್ಯವಸ್ಥೆ ಅಂತಿಲ್ಲ. ನಮ್ಗೆ ಇಷ್ಟ ಆಗದೆ ಇರುವುದರಿಂದ ಅದು ಅವ್ಯವಸ್ಥೆ ಅಂತ ಅನ್ನಿಸ್ಬಹುದು. ಆದ್ರೆ ಭಗವಂತನ ವ್ಯವಹಾರದಲ್ಲಿ ಅತ್ಯಂತ ಸುವ್ಯವಸ್ಥಿತವಾದಂತಹ ಚಿಂತನೆಗಳೇ ಅಲ್ಲಿ ಇರುವುದಾದ್ರಿಂದಾಗಿ ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತನ ಬಯಕೆಗಳೆಂದೂ ಕೂಡ ಧರ್ಮ ವಿರುದ್ಧವಾಗಿರುವುದಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಏಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ಅಂತ ಮಾತು ಬಂತು. ಅದರ ವಿವರವನ್ನ ನಾವು ಭಾಷ್ಯದಲ್ಲಿ ಸ್ವಲ್ಪ ನೋಡಿದ್ವಿ. ಅಲ್ಲಿ ಅವರು ಹೇಳಿದ್ದೇನೆಂದ್ರೆ, ಅವನನ್ನು ಎಲ್ಲವೂ ಆಶ್ರಯಿಸಿದೆ ಹೊರತು ನಾ ಸೋ ಕುತ್ರಚಿದಾಶ್ರಿತ ಅನ್ನುವ ಮಾತನ್ನು ಹೇಳಿದ್ರು. ಈಗ ತಾತ್ಪರ್ಯದಲ್ಲಿ ಏಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ತತ ಏವ ನ ಚಾನ್ಯಸ್ಮಾತ್ ತದಾ ಯತ್ತಮಿದಂ ನ ಸಹ. ಇದೇ ಮಾತು ಬೇರೆ ಕಡೆಯಲ್ಲಿ ವ್ಯಾಸರು ಉಲ್ಲೇಖಿಸಿದ್ದನ್ನು ಆಚಾರ್ಯರು ಉಲ್ಲೇಖಿಸ್ತಾ ಇದ್ದಾರೆ. ಆಚಾರ್ಯರು ಯಾವತ್ತು ತನ್ನ ಅಭಿಪ್ರಾಯವನ್ನು ಹೇಳಿ ಬಿಟ್ಬಿಡುದಿಲ್ಲ. ಅದು ಎಲ್ಲೆಲ್ಲಿದೆ, ಇದು ಕೇವಲ ಒಂದು ಕಡೆ ನಿರೂಪಣೆ ಮಾಡಿರುವ ಸಂಗತಿ ಅಲ್ಲ. ಇನ್ನೂ 100 ಕಡೆ ಇಂಥ ಮಾತುಗಳು ಲೋಕದಲ್ಲಿ ಹಾಗಾಗಿ ತೆಗೆದು ತೋರಿಸ್ಲಿಕ್ಕೆ ಬರುತ್ತೆ. ಅದಕ್ಕೆ ಹತ್ತಿರದ ಮಾತುಗಳು. ಏಚೈವ ಸಾತ್ವಿಕಾ ಭಾವ, ಅದು ರಾಜಸವಾಗಿರ್ಲಿ, ತಾಮಸವಾಗಿರ್ಲಿ, ಸಾತ್ವಿಕವಾಗ್ಲಿ, ವಸ್ತುಗಳಾಗಿರ್ಲಿ, ಭಾವನೆಗಳಾಗಿರ್ಲಿ, ತತ ಏವ, ಅದು ಅವನಿಂದಲೇನೆ, ನಚ ಅನ್ಯಸ್ಮಾತ್, ಬೇರೆಯವರಿಂದ ಯಾವತ್ತೂ ಅಲ್ಲ, ತದಾಯತ್ತಮಿದಂ, ಎಲ್ಲವೂ ಅವನಿಂದಲೇ ಕೊಡಮಾಡಲ್ಪಟ್ಟದ್ದು, ಎಲ್ಲವೂ ಅವನನ್ನೇ ಆಶ್ರಯಿಸಿಕೊಂಡಿರುವಂತದ್ದು. ನ ಸಹ, ಆದ್ರೆ ಅವನು ಯಾವುದನ್ನು ಆಶ್ರಯಿಸಿಕೊಂಡಿಲ್ಲ. ಅವನೆಂದೂ ಕೂಡ ಯಾವ ಪದಾರ್ಥಕ್ಕೂ ಕೂಡ ಏನಂತಾರೆ, ಎಡಿಕ್ಟ್ ಆಗುದಾಗ್ಲಿ, ವಶವಾಗುವುದಾಗ್ಲಿ, ಅದರ ಆಳಾಗಿರುವುದಾಗ್ಲಿ, ಅದನ್ನು ಮೀರಿ ಬದುಕ್ಲಿಕ್ಕಾಗದೇ ಇರುವ ವ್ಯಾಮೋಹಕ್ಕಾಗಿ ಆಗ್ಲಿ ಆತ ಒಳಗಾಗ್ಲಿಲ್ಲ. ತದಾಯತ್ತಮಿದಂ ಸರ್ವಂ, ಅವನಿಂದಲೇನೆ ಈ ಎಲ್ಲವೂ ನಿಂತಿದೆ. ಆದ್ರೆ ಅವನು ಯಾವುದನ್ನು ಆಶ್ರಯಿಸಿ ನಿಂತಿಲ್ಲ. ಇದು ಆಚಾರ್ಯರು ಈ ಶ್ಲೋಕದ ಬೇರೆ ಕಡೆ ಬಂದ ಮಾತಿನ ಸಂಗ್ರಹವನ್ನ ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ. ಹಾಗಾದರೆ ಈ ಜಗತ್ತು ಯಾವುದರಿಂದ ತುಂಬಿದೆ?
ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಅಂದ್ರೆ ಎಲ್ಲವೂ ನಿನ್ನನ್ನು ಆಶ್ರಯಿಸಿದೆ, ನೀನ್ ಯಾವುದನ್ನು ಆಶ್ರಯಿಸಿಲ್ಲ ಅನ್ನುವ ಮಾತು ಇಷ್ಟು ಸ್ಪಷ್ಟವಾಗಿ ನೀನು ಬಿಡಿಸಿ ಹೇಳಿದ್ರು ನಮ್ಗೆ ಯಾಕೆ ಅದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ. ನಾವೇ ಪಾಪ ದೇವರಿಗೆ ಊಟ ಹಾಕುದು ಅಂತ ಬಹಳ ಜನ ಅನ್ಕೊಂಡಿರ್ತೇವೆ. ನಾವು ದೇವರಿಗೆ ಅಲಂಕಾರ ಮಾಡಿದ್ರೆ ಮಾತ್ರ ಪಾಪ ದೇವರು ಕಾಣಿಸ್ತಾನೆ. ಇನ್ನು ಕೆಲವರಂತೂ ಅಯ್ಯೋ ದೇವರೆಲ್ಲ ನಾವು ಕಲ್ಪಿಸಿದ್ದಷ್ಟೇ, ದೇವರೆಲ್ಲ ಇಲ್ಲ ರೀ. ಹೆದರಿಕೆ ಆದಾಗ ಏನಾದ್ರೂ ಬೇಕಲ್ಲ ಒಂದು ಒಳಗಿನಿಂದ ಮೋಟಿವೇಶನ್ನು, ಅದಕ್ಕೆ ದೇವರು ಅಂತ ಹೇಳ್ತಾರೆ. ದೇವರು ಅಂತ ಅನ್ನೋ ಚೀಸ್ ಎಲ್ಲ ಇಲ್ಲ. ಹೀಗೆ ಹಲವು ಜನ ಹಲವು ರೀತಿಯಲ್ಲಿ ಅಸ್ತಿತ್ವವನ್ನ ಒಪ್ಪುವುದಿಲ್ಲ, ಒಪ್ಪಿದ್ರು ಅದಕ್ಕೆ ಬಹಳ ಒತ್ತು ಕೊಡುವುದಿಲ್ಲ, ಒತ್ತು ಕೊಟ್ಟರು ಕೂಡ ಕೆಲವು ಕಾಲ ಮಾತ್ರ ಕೊಡ್ತಾರೆ, ಸಂಕಟ ಬಂದಾಗ ಮಾತ್ರ ನೆನಪಾಗುತ್ತೆ. ಇನ್ನು ಕೆಲವರಂತೂ ಜನರನ್ನ ತಮ್ಮ ವಶದಲ್ಲಿ ಕುಣಿಸ್ಲಿಕ್ಕೋಸ್ಕರ ಅವ್ರೇನೋ ಮಬ್ಬಾಗಿ ಏನನ್ನೋ ಒಪ್ಕೊಂಡು ಅದಕ್ಕೆ ಬಲಿ ಆಗ್ತಾ ಇರ್ತಾರೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಬೇಕಾದ ಜೀವನವನ್ನ ನಡೆಸಲಿಕ್ಕೆ ಇರುವ ಒಂದು ದಾರಿ ಅಂತ ಭಗವಂತನನ್ನ ಕರೆದು ತಮ್ಮ ಬದುಕಿಗೆ ಮೆಟ್ಟಿಲಾಗಿಸಿಕೊಂಡು ಓಡಾಡ್ತಾರೆ. ಯಾಕೆ ಭಗವಂತನ ಬಗ್ಗೆ ಇಷ್ಟೆಲ್ಲ ಸರಿಯಾಗಿ ಗೊತ್ತಾಗುವ ಹಾಗೆ ಬಿಡಿಸಿ ಹೇಳಿದ್ರೆ ಉಳಿದವರಿಗೆ ಅದರ ಬಗ್ಗೆ ಯಾಕೆ ನಿಷ್ಠೆ ಬರ್ತಿಲ್ಲ? ಕಥಮೇವಂ ನ ಜ್ಞಾಯಸೆ, ಯಾಕೆ ನನ್ನನ್ನ ತಿಳ್ಕೊಳ್ಳಿಕ್ಕಾಗ್ತಿಲ್ಲ? ಇತ್ಯತ ಆಹ, ಅದಕ್ಕೆ ಹೇಳಿದ್ರು ತೇಭಿರ್ಗುಣಮಯೈರ್ಭಾವೈ ಯೇ ಚೈವ ಸಾತ್ವಿಕ ಭಾವ ರಾಜಸ ತಾಮಸಾಶ್ಚಯೇ ಅಂತ ಹೇಳಿದ್ರಲ್ವಾ. ಇದಂ ಜಗತ್ ಸರ್ವಂ ಏಭಿಃ ತ್ರಿಭಿಃ ಗುಣೈಃ ಏವ ಆವೃತಂ ಮೋಹಿತಂ. ತ್ರಿಭಿಃ ಅದು ಗುಣಮಯೈಹಿ ಅಂತ ಬಂತು. ಮಯ ಅಂದ್ರೆ ಕೆಲವು ಕಡೆ ವಿಕಾರ ಅಂತ ಅರ್ಥ, ಕೆಲವು ಕಡೆ ಪ್ರಾಚುರ್ಯ ಅಂತ ಅರ್ಥ, ಕೆಲವು ಕಡೆ ತಾದಾತ್ಮ್ಯ ಅಂತ ಅರ್ಥ. ಇಲ್ಲಿ ತಾದಾತ್ಮ್ಯಾರ್ಥೇ ಮಯಟ್ ಅಂತ ಹೇಳ್ತಾನೆ. ಪ್ರಾಚುರ್ಯ ಅಂದ್ರೆ ಅದೇ ಇರುವುದು ಅಂತ, ವಿಕಾರ ಅಂದ್ರೆ ಅದರ ಯಾವುದೋ ಒಂದು ವಿಚಿತ್ರ ಕ್ರಿಯೆಯಲ್ಲಿ ಉಂಟಾಗಿ ಆ ಕೆಲಸ ನಡೆದಿರುವುದು ಅಂತ ಅರ್ಥ. ಉಪ್ಪು ಅಡಿಗೆಯಲ್ಲಿ ಅದರದ್ದೇ ಅದೊಂದು ಟೇಸ್ಟ್ ಹುಟ್ಟಾಕತ್ತೆ. ಅದು ಒಂದು ವೇಳೆ ಅಗತ್ಯ ಇಲ್ಲದೆ ಇದ್ದಲ್ಲಿ ಉಪ್ಪು ಬಿದ್ರೆ ಟೇಸ್ಟಿಗಿರ್ಲಿ ಅಂತ ಒಂಚೂರು ಪಾಯಸಕ್ಕೆ ಉಪ್ಪು ಹಾಕ್ತಾರೆ. ಅದು ತಪ್ಪಿ ಒಂದು ಕೈ ಸೆರೆ ಬಿದ್ದೋದ್ರೆ ಇಡೀ ಪಾಯಸ ಹಾಳಾಗ್ಬಿಡುತ್ತೆ. ಅದು ವಿಕಾರ. ಇಲ್ಲ ಕೆಲವೊಮ್ಮೆ ಸಾರಿಗೆ ಚೂರು ಜಾಸ್ತಿ ಬೀಳುತ್ತೆ, ಆದ್ರೆ ಆಗ ಅದು ಹೆಚ್ಚಾಯ್ತು ಅಂತ. ಇನ್ನು ಉಪ್ಪೇ ಬಾಯಿಗೆ ಹಾಕೊಂಡ್ರೆ ತಾದಾತ್ಮ್ಯ ಅಂತ. ಭಗವಂತನಲ್ಲಿ ಆನಂದಮಯ ಅಂತ ಹೇಳುವಾಗ ಅದು ಪ್ರಾಚುರ್ಯಾರ್ಥದಲ್ಲಿ ಅಥವಾ ತಾದಾತ್ಮ್ಯಾರ್ಥದಲ್ಲಿ ಅವನಲ್ಲಿ ಹೆಚ್ಚಿನ ಆನಂದ ಇದೆ, ಅಥವಾ ಆನಂದವೇ ಅವನಾಗಿದ್ದಾನೆ. ರಾಮಚಂದ್ರ ಹರೇ ರಾಮ. ತಾದಾತ್ಮ್ಯಾರ್ಥೇ ಮಯಟ್. ಇಲ್ಲಿ ಜಗತ್ತಿನ ಬಗ್ಗೆ ಮಾತಾಡ್ತಾ ಇರುವುದಾದ್ರಿಂದ ಅದು ಜಗತ್ತು ಅನ್ನೋದು ಈ ತ್ರಿಗುಣಗಳಿಂದಲೇ ರಚಿತವಾದದ್ದು. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ. ತಚ್ಚೋಕ್ತಂ ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮೈತ್ರಿಧಾ. ನಾರಾಯಣ. ನಹಿ ಗುಣಕಾರ್ಯಭೂತ ಮಾಯಾ ಗುಣಮಯೀ ಇತಿ ಚ ವಕ್ಷ್ಯತಿ. ಸಿದ್ಧಂಚ ಕಾರ್ಯಸ್ಯಾಪಿ ತಾದಾತ್ಮ್ಯಂ ತಾದಾತ್ಮ್ಯಂ ಕಾರ್ಯಧರ್ಮಾದೇಹ ಸಂಯೋಗೋ ಭಿನ್ನವಸ್ತುನೋಃ ಇತಿ ವ್ಯಾಸಯೋಗೇ.
ನಾರಾಯಣ. ಇಲ್ಲಿ ಆ ಗುಣಗಳು ಅಂದ್ರೆ ತ್ರಿಗುಣಗಳ ಕಾರ್ಯಭೂತವಾದ ಮಾಯಾ ಶಬ್ದವನ್ನ ಹೇಳ್ತಿಲ್ಲ. ಮೋಹಿತಂ ನ ವಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಮುಂದೆ ಗುಣಮಯಿ ಅಂತೆಲ್ಲೋ ಬರುತ್ತಲ್ಲ. ಏನದು? ದೇವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ಅಲ್ಲಿ ಹೇಳಿದಂತ ಗುಣಮಯಿ ಅನ್ನೋದು ಈ ತ್ರಿಗುಣಗಳಿಂದ ಕೂಡಿದ ರೂಪವನ್ನು ಹೇಳಿದ್ದಲ್ಲ. ಅದು ಪ್ರಕೃತಿ, ಅದರ ಅಭಿಮಾನಿ ದೇವತೆಯನ್ನ ಹೇಳಿದ್ದು. ನಹಿ ಗುಣಕಾರ್ಯಭೂತ ಮಾಯಾ ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ದುರತ್ಯಯ ಅಂದ್ರೆ ಸುಲಭದಲ್ಲಿ ದಾಟ್ಲಿಕ್ಕಾಗದೇ ಇರುವುದು. ಅಲ್ಲಿ ಸಿದ್ಧಂಚ ಕಾರ್ಯಸ್ಯಾಪಿ ತಾದಾತ್ಮ್ಯಂ. ಈ ಜಗತ್ತು ಅನ್ನುವ ಕಾರ್ಯ ಅಂದ್ರೆ ಜಡವಾದ ಪ್ರಕೃತಿ, ಅದು ತ್ರಿಗುಣಗಳಿಂದಲೇ ನಿರ್ಮಾಣವಾದದ್ದು. ಆದರೆ ಗುಣಮಯೀ ಮಾಯಾ ಅಂತ ಹೇಳಿದಲ್ಲಿ ಹೇಳಿರುವಂತದ್ದು ಈ ಗುಣಗಳಿಂದ ಉಂಟಾದ ಜಗತ್ತಿನ ಬಗ್ಗೆ ಹೇಳಿದ್ದಲ್ಲ. ಅದು ಚೈತನ್ಯಮಯವಾದಂತಹ ಮಾಯಾ. ತಾದಾತ್ಮ್ಯಂ ಕಾರ್ಯಧರ್ಮ ದೇಹ ಸಂಯೋಗೋ ಭಿನ್ನ ವಸ್ತುನೋ. ಕಾರ್ಯ ಅಂದ್ರೆ ಕಾರ್ಯಧರ್ಮ ದೇಹ ಸಂಯೋಗ. ಜಗತ್ತು ಮತ್ತು ಅದರ ಜಗತ್ತಿನ ಗುಣಧರ್ಮ ಅದೆರಡು ಬೇರೆ ಬೇರೆ ಆಗಿದ್ರೂ ಕೂಡ ಅದರ ಸಂಯೋಗದಿಂದಾಗಿ ಅಂಥದ್ದೇ ಭಾವವನ್ನ ಅದು ಉಂಟು ಮಾಡುತ್ತೆ. ಅಂದ್ರೆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಅನ್ನೋದು ಜಗತ್ತಿನ ಜಡಭಾದ ಪದಾರ್ಥಗಳಲ್ಲಿ ತುಂಬಿಕೊಂಡಿದೆ. ಅದರಿಂದ ಆಗುವಂತಹ ಕೆಲಸಗಳಲ್ಲೂ ಕೂಡ ಅಂಥದ್ದೇ ಪ್ರಭಾವ ಕಾಣುತ್ತೆ. ಮೂರು ಗುಣಗಳ ವಿಕಾರಗಳು ಅಂದ್ರೆ ಮಾನಸ ಭಾವ, ಸಾತ್ವಿಕ, ರಾಜಸ ಭಾವ ಅಂತ ವಸ್ತುಗಳಲ್ಲಿ ಮಾತ್ರ ಅಲ್ಲ, ಅದು ಮನಸ್ಸಿನಲ್ಲೂ ಕೂಡ ಅದರ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಭಿನ್ನ ವಸ್ತುಗಳಲ್ಲಾದ್ರೂ ಕೂಡ ಅದರ ಸಂಯೋಗ ಉಂಟಾದಾಗ ಅದರ ಪ್ರಭಾವ ಅಷ್ಟು ಒತ್ತಟ್ಟಾಗಿ ಒಂದರ ಮೇಲೊಂದು ಬಿದ್ದು ಕಾಣುತ್ತೆ. ಅದರಿಂದಾಗಿ ಅದು ಭಾವೈ ಪದಾರ್ಥೈ ದೃಶ್ಯಮಾನ ಗುಣಮಯ ಏತೆ ಇತಿ ದರ್ಶಯತಿ. ಏಭಿಃ ಸರ್ವಮಿದಂ ಜಗತ್. ಭಾವೈ ಪದಾರ್ಥೈ ಅಲ್ಲಿ ಏಚೈವ ಸಾತ್ವಿಕ ಭಾವಾ ಅಂತ ಬಂದಲ್ಲಿ, ಮತ್ತು ಈಗ ತ್ರಿಭಿರ್ಗುಣಮಯಿ ಭಾವೈ ಅಂತ ಬಂದಲ್ಲಿ ಕೇವಲ ಭಾವ ಅಂದ್ರೆ ಮನಸ್ಸಿನ ಭಾವನೆಗಳು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಪದಾರ್ಥಗಳೆಲ್ಲವೂ ಕೂಡ ಸರ್ವೇ ಭಾವಾ ದೃಶ್ಯಮಾನ ಗುಣಮಯ ಇತಿ ದರ್ಶಯತಿ. ಏದಿ ಸರ್ವಮಿದಂ ಜಗತ್, ಇಡೀ ಜಗತ್ತಿನ ಎಲ್ಲವೂ ಕೂಡ ಈ ತ್ರಿಗುಣಗಳಿಂದಲೇ ಗುಣಮಯ, ತ್ರಿಗುಣಗಳಿಂದಲೇನೆ ಉಂಟಾಗಿರುವಂಥದ್ದು. ಜ್ಞಾನಿ ವ್ಯಾವೃತ್ಯರ್ಥಂ ಇದಂ ಜಗತ್. ಜ್ಞಾನಿಗಳನ್ನ ಅಂದ್ರೆ ಅವರು ಈ ಗುಣದಿಂದ ಬದ್ಧರು ಅಥವಾ ಅವರು ಈ ಗುಣಗಳಿಂದಲೇನೆ ಸಿದ್ಧರು ಅನ್ನುವ ಹಾಗೆ ಸಂದೇಹ ಬಂದ್ರೆ ಅದಕ್ಕೆ ಇದಂ ಜಗತ್ ಅಂತ ಹೇಳಿದ್ರು. ಜಡವಾದ ಪದಾರ್ಥಗಳ ಬಗ್ಗೆ ಹೇಳಿದ್ದು. ಗುಣಮಯ ದೇಹಾದಿಕಂ ದೃಷ್ಟ್ವಾ ಈಶ್ವರ ದೇಹೋಪಿ ತಾದೃಶಃ ಇತಿ ಮಾಯಾಮೋಹಿತಃ. ಇದರಿಂದ ಏನಾಯ್ತು? ಮೋಹಿತಂ ನಾಭಿಜಾನಾತಿ ಮಾಂ. ನನ್ನನ್ನು ಅಂದ್ರೆ ಜಗತ್ತೇ ನನ್ನ ಶರೀರ ಅಂತ ಕೆಲವರು ಭಾವಿಸಿ, ನನ್ನ ಶರೀರವು ಕೂಡ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳಿಂದ ತಯಾರಾಗಿದೆ. ಈಶ್ವರ ದೇಹೋಪಿ ತಾದೃಶಃ. ಲೋಕದಲ್ಲಿರುವ ಎಲ್ಲ ದೇಹಗಳನ್ನ ಕಂಡು ನಮ್ಮಂತಹ ಸಾಮಾನ್ಯರ ಶರೀರದಲ್ಲಿ ಆಗುವಂತಹ ವೈಪರೀತ್ಯಗಳು, ವಿಕೋಪಗಳು ಇತ್ಯಾದಿಗಳನ್ನೆಲ್ಲ ಗಮನಿಸಿ
ಇದೇ ತರದ ಶರೀರ ಭಗವಂತನಿಗೂ ಇದೆ ಅಂತ ಭಾವಿಸಿ ಅವನನ್ನೂ ಕೂಡ ಮಾಯಾ ಅಂದ್ರೆ ಅವನ ವಿಷಯದಲ್ಲೂ ಕೂಡ ತಪ್ಪು ತಿಳಿದು ಅವನನ್ನ ತಿಳಿಯುವ ವಿಷಯಕ್ಕೆ ನಾವು ಮಾಯೆಯಿಂದ ಮೋಹಿತರಾಗಿದ್ದೇವೆ. ಅದಕ್ಕೆ ಅಲ್ಲಿ ಮೋಹಿತಂ ನಾಭಿಜಾನಾತಿ, ಮಾಂ ನನ್ನನ್ನು ಕೂಡ ಈ ಜಗತ್ತಿನ ವ್ಯವಸ್ಥೆಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ ಅವರು ತಿಳಿದು, ವಸ್ತುತಃ ಏಭ್ಯ ಪರಂ ಏಭ್ಯ ಅವ್ಯಯಂ, ಇದರ ವಿಕಾರಕ್ಕೊಳಗಾಗದವನು, ಇದಕ್ಕಿಂತ ಮೀರಿ ನಿಂತವನು, ಆದ್ರೆ ಈ ಜಗತ್ತೇ ನನ್ನ ಶರೀರ ಅಂತ ಭಾವಿಸಿ ಜಗತ್ತಿನ ಎಲ್ಲ ವಿಕಾರಗಳು ನನಗೂ ಸಂಬಂಧಪಟ್ಟದ್ದು ಅಂತ ಅಂದುಕೊಂಡು ಮಾಯಾಮೋಹಿತನಾಗಿದ್ದೇನೆ, ನಾನು ಕೂಡ ಈ ಗುಣಗಳನ್ನು ಆಶ್ರಯಿಸಿದ್ದೇನೆ ಅಂತ ಅವರು ಭಾವಿಸ್ತಾರೆ. ಜಗಾದಚ ವ್ಯಾಸಯೋಗೆ ಗೌಣಾನ್ ಬ್ರಹ್ಮಾದಿ ದೇಹಾದೀನ್ ದೃಷ್ಟ್ವಾ ವಿಷ್ಣೋರಪೀದೃಶಃ ದೇಹಾದ್ರಿತಿ ಮನ್ವಾನಃ ಮೋಹಿತೋಜ್ಞೋ ಜನೋ ಪುರುಷಂ. ವ್ಯಾಸಯೋಗದಲ್ಲೇ ಮತ್ತೆ ವಿವರಿಸಿದ ಮಾತು, ಗುಣಮಯವಾದಂತಹ ಶರೀರ ಹೊಂದಿರುವ ಬ್ರಹ್ಮಾದಿ ದೇವತೆಗಳ ದೇಹವನ್ನು ಕಂಡು ವಿಷ್ಣುವಿಗೂ ಕೂಡ ಈದೃಶಃ ಈ ರೀತಿಯಾದ ದೇಹಾದಿ ದೇಹಗಳು ಇದೆ ಎಂಬುದಾಗಿ ಮನ್ವಾನಃ ತಿಳಿದುವರಾಗಿ, ಮೋಹಿತಃ ಮೋಹಕ್ಕೊಳಗಾಗಿ, ಅಜ್ಞಃ ಅಜ್ಞಾನದ ವ್ಯವಸ್ಥೆಯಲ್ಲಿ ಒಳಗಾಗಿ ಜನರು ಭೃಶಂ ಚೆನ್ನಾಗಿ ಭಗವಂತನಿಗೂ ಶರೀರ ಇದೆ ಅಂತ ತಿಳಿತಾರೆ. ವಸ್ತುತಃ ಅವನಿಗೆ ನಮಗೆ ಬಾಧಿಸುವಂತಹ ಗುಣಮಯವಾದ ಶರೀರ ಇಲ್ಲ. ಇಷ್ಟು ಸ್ಪಷ್ಟ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರೂ ಬ್ರಹ್ಮನೇ ಜಗತ್ತಿಗೆ ಉಪಾದಾನ ಕಾರಣ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಕೃಷ್ಣ ಇಷ್ಟು ಸ್ಪಷ್ಟ ಹೇಳಿದಾನೆ, ಮಾಮೇಭ್ಯ ಪರಂ ಮಾಮೇಭ್ಯ ಅವ್ಯಯಂ, ನಾನು ಇವರಿಗಿಂತ ವಿಕಾರ ಇಲ್ಲದವನು, ಇವರಿಗಿಂತ ಎತ್ತರದಲ್ಲಿರುವವನು, ಇವರ ಹಾಗೆ ಈ ಜಗತ್ತಿನ ಗುಣಗಳ ಪ್ರಭಾವಕ್ಕೆ ಬದ್ಧನಾಗದವನು, ಕಾರ್ಯನ ರೂಪವಾಗಿ ಒಂದಕ್ಕೊಂದು ವಿಕಾರ ಉಂಟಾಗುವಂತದ್ದೇನಿದೆ ಅದು ನನ್ನಲ್ಲಿ ಉಂಟಾಗುವುದಿಲ್ಲ. ಏಭ್ಯ ಗುಣಮಯೇಭ್ಯ ಗುಣಮಯವಾದಂತ ಶರೀರಕ್ಕಿಂತ ಪರಂ ಗುಣೇಭ್ಯಶ್ಚ ಪರಂ ವೇತ್ತಿ ಅಂತ ಮತ್ತೆ ಮುಂದೆಯೂ ನಿರೂಪಣೆ ಇದೆ. ಕೇವಲೋ ನಿರ್ಗುಣಶ್ಚ, ನನಗೆ ಈ ಗುಣಗಳ ಪ್ರಭಾವ ಇಲ್ಲ. ಇತ್ಯಾದಿ ಶ್ರುತಿಭ್ಯ, ಜಗತ್ತು ಗುಣಗಳಿಂದ ನಿರ್ಮಾಣವಾಗಿದೆ. ಅವರೇ ಒಂದ್ ಕಡೆ ಹೇಳ್ತಾರೆ ದೇವರಲ್ಲಿ ನಿರ್ಗುಣತ್ವ ಇದೆ ಅಂತ. ಜಗತ್ತಿಗೆ ಉಪಾದಾನ ಕಾರಣವಾಗಿ ಸ್ವತಃ ಭಗವಂತನೇ ಇದ್ದಾನೆ ಅಂತ ಹೇಳ್ತಾರೆ. ಜಗತ್ತು ತ್ರಿಗುಣದಿಂದ ಉಂಟಾಗಿದೆ ಎನ್ನುವ ಮಾತು ಇಲ್ಲಿ ಇಷ್ಟು ಸ್ಪಷ್ಟವಾಗಿದೆ. ತ್ರಿಗುಣದಿಂದ ಉಂಟಾದ ಜಗತ್ತು ಅವನ ಶರೀರ, ಆದ್ರೆ ಅವನಿಗೆ ಗುಣಗಳಿಲ್ಲ ಅಂತ ಹೀಗೆ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಮಾತನಾಡುವಂಥದ್ದನ್ನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ. ಇಷ್ಟು ಸ್ಪಷ್ಟವಾಗಿ ಗುಣಗಳಿಲ್ಲ ಅಂದ್ರೆ ತ್ರೈಗುಣ್ಯವರ್ಜಿತ ಅಂತ ಆರಂಭದಲ್ಲೇ ಪ್ರತಿಜ್ಞೆ ಮಾಡಿದ್ದಾರೆ ಭಾರತದಲ್ಲಿ. ನಿಸ್ತ್ರೈಗುಣ್ಯೋ ಭವಾರ್ಜುನ, ಅದೇ ನಿರ್ಗುಣತೆ ಅಂತಂದ್ರೆ ಜಗತ್ತಿನಲ್ಲಿರುವ ಯಾವುದೇ ಗುಣಗಳು ಇಲ್ಲದಿರುವುದು ಅಂತ ಅರ್ಥ ಅಲ್ಲ. ಭಗವಂತನಿಗೆ ಸಕಲ ಗುಣಗಳು ಇದೆ, ಆದ್ರೆ ಈ 3 ಗುಣಗಳ ಪ್ರಭಾವ ಮಾತ್ರ ಇಲ್ಲ ಅನ್ನುವುದನ್ನ ಬಹಳ ಪ್ರಧಾನವಾಗಿ ಈ ಪದ್ಯದ ಮೂಲಕ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮೇಲೂ ನಮ್ಗೆ ತಲೆಗೆ ಹೋಗುದಿಲ್ಲ ಅಂದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಹೇಳಿ. ಅವರು ಸ್ಪಷ್ಟವಾಗಿ ಅದರ ವಿವರವನ್ನ ಕೊಟ್ಟಿದ್ದಾರೆ. ಅನ್ಯಾಯತ್ತೋ ಚೇತನಯ ತನ್ಮೇಯತ್ವತ್ತು ಮಾಯಯ ಲಕ್ಷ್ಮ್ಯಾ ವಶಗಯಾ ಲೋಕೋ ವಿಷ್ಣುನೈವ ವಿಮೋಹಿತ. ಕೆಳಗಡೆ ತಾತ್ಪರ್ಯದಲ್ಲಿ ಅಲ್ಲೇ ಇದೆ ಅಂದ್ರೆ ಹಿಂದೆನೆ ಇತ್ತು. ನೀವು ಆಗ ನಾನು ಮೇಲೆ ಭಾಷ್ಯ ಓದಿದ್ದೆ, ಈಗ ಇಲ್ಲೇ ಇದೆ, ಕರೆಕ್ಟ್ ಇದೆ. ಅನ್ಯಾಯತ್ತೋ ಚೇತನಯ 12ನೇ ಶ್ಲೋಕದ ನಂತರದ 13ನೇ ಶ್ಲೋಕದ ವಿವರಣೆ. ಇಲ್ಲೇ ಇದೆ. ಯಾಕೆ ಮೇಲೆ ಹೋಗ್ತಿದ್ರಿ? ನಾನು ಮೇಲಿದ್ದೆಲ್ಲ ಓದಿ ಆಯ್ತು, ಭಾಷ್ಯ ಓದಿ ಆಯ್ತು, ನೀವು ಗಮನಿಸ್ಲಿಲ್ಲ. ಈಗ ಅಲ್ಲಿ ಕೆಳಗಡೆ ತಾತ್ಪರ್ಯದಲ್ಲೇ ಇದೆ ಇದು. 12 ಮುಗಿದು 13ನೇ ಶ್ಲೋಕದ್ದು.
ಅನ್ಯಾಯತ್ತಃ 12 ಆಯ್ತಲ್ಲ, ಅದು ಮುಗೀತು. ಅದು ಮುಗಿದು ಅದ್ರ ಕೆಳಗಿದ್ದು ಅದೇ ಅನ್ಯಾಯತ್ತೋ ಚೇತನಯ ತನ್ಮೇಯತ್ವಾತ್ತು ಮಾಯಯ ಲಕ್ಷ್ಮ್ಯಾ ವಶಗಯಾ ಲೋಕಃ ವಿಷ್ಣುನೈವ ವಿಮೋಹಿತಃ. ಆ ಬೇರೆಯವನ್ನ ಆಶ್ರಯಿಸಿದ ಚೇತನದಿಂದ ಮೇಯತ್ವಾತ್ತು ಮಾಯಯ, ಯಾವುದು ಮಾಯಾ ಅಂತನ್ನುವ ಶಬ್ದಕ್ಕೆ ಹಿಂದೆ ಅಭಿಪ್ರಾಯ ಹೇಳುವಾಗ ಅದು ತ್ರಿಗುಣಗಳಿಂದ ಕೂಡಿರುವಂತದ್ದು ಅಂತ ಒಂದು ಹೇಳಿದ್ರು. ಅದು ಬಿಟ್ಟು ಒಂದು ಗುಣಮಯೀ ಗುಣಗಳ ಮಾನಿನಿಯಾದ ಒಬ್ಳಿದ್ದಾಳೆ, ಅವಳಿಂದಲೇನೆ ಲಕ್ಷ್ಮಿಯ ಅಂತ ಇಷ್ಟು ಹೇಳಿದ್ದು. ಅನ್ಯಾಯತ್ತಃ ಇನ್ನೊಂದನ್ನು ಆಶ್ರಯಿಸಿದ ಚೇತನವೆನಿಸಿದ ಮಾಯೆಯಾದ ಲಕ್ಷ್ಮಿಯ ವಶಗಯ ಭಗವಂತನಿಗೆ ವಶಗವಾಗಿರುವಂತವಳಲ್ಲಿ ಅವಳಿಂದ ಮೇಯತ್ವಾತ್ ಈ ಜಗತ್ತನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಅಪ್ಪ ಯಾರು ಅಂತ ಅಮ್ಮ ಹೇಳಿದ್ರೆ ಮಾತ್ರ ಕರೆಕ್ಟ್ ಆಗಿ ಗೊತ್ತಾಗುದು. ಈಗ ನಾವೇನೇನೋ ಚಿಕಿತ್ಸೆಗಳು ಅದೇನು ಪರೀಕ್ಷೆಗಳು ಎಲ್ಲ ಹೇಳಬಹುದು, ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ತನಕ ಇದ್ದವರೆಲ್ಲ ತಂದೆ ಯಾರು ಅಂತ ಕೇಳಿದಾಗ ಅವ್ರು ಹೋಗಿ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಲ್ಲ. ಅಮ್ಮ ಹೇಳಿದ್ರೆ ಮುಗೀತದ, ಅಮ್ಮನ ಮಾತೆ ಪರಮ ಪ್ರಮಾಣ. ಅದಕ್ಕೆ ಮತ್ತೆ ತಾಯಿಯ ಮೇಲೆ ಇರುವಷ್ಟು ನಂಬಿಕೆ ಇನ್ಯಾವುದ್ರಲ್ಲೂ ಇರಲ್ಲ. ಹಾಗೆ ಈ ತಾಯಿ, ಜಗತ್ತಿನ ತಾಯಿ ಲಕ್ಷ್ಮಿ ವೇದಾಭಿಮಾನಿನಿಯಾಗಿ ಭಗವಂತನನ್ನ ಪರಿಚಯಿಸುವ ಮಾತುಗಳಾಗಿ ನಿಂತಿದ್ದಾಳೆ. ಅವಳೇ ಪರಮಾತ್ಮನನ್ನು ತಿಳಿಸ್ತಾಳೆ, ಅವನಿಗೆ ವಶವಾಗಿಯೇ ಜಗತ್ತಿನ ವಿವರಣೆಗಳನ್ನೆಲ್ಲ ಕೊಡ್ತಾಳೆ. ಆದ್ರೆ ಅವಳೇ ಇನ್ನೊಂದು ಕಡೆಯಿಂದ ವಿಷ್ಣುವಿನಿಂದಲೇನೆ ವಿಮೋಹಿತ, ಈ ಜಗತ್ತಿನಲ್ಲಿರುವಂತಹ ಗುಣಗಳ ಪ್ರಭಾವಕ್ಕೆ ಒಳಗಾಗಿರುವಂತಹ ಅಜ್ಞಾನಿ ಭಗವಂತನಿಂದಲೇ ವಿಮೋಹಿತನಾಗಿದ್ದಾನೆ. ಏತು ವಿಷ್ಣುಂ ಪ್ರಪದ್ಯಂತೆ ತೇ ಮಾಯಾಂ ತಾಂ ತರಂತಿ ಲಕ್ಷ್ಮೀ ಸಾ ಜಡಮಾಯಾ ದೇವತಾ ತೇ ಉಭೇ ಅಪಿ. ಯಾರು ಭಗವಂತನನ್ನ ಪ್ರಪದ್ಯಂತೆ ಭಗವಂತನಿಗೆ ಶರಣಾಗ್ತಾರೆ, ಅವ್ಯಕ್ತನಾದಂತಹ ಭಗವಂತ ಮೊದಲು ಕಾಣಿಸಿಕೊಳ್ಬೇಕು ಅಂತ ಜಗದ ನಿರ್ಮಾಣವನ್ನ ಮಾಡಿದಾಗ, ಅಂದ್ರೆ ಜಗತ್ತಿಗೆ ನಿರ್ಮಾಣವಾಗುವುದಕ್ಕೆ ಒಂದು ಆಕೃತಿ ಬೇಕಲ್ಲ. ಜಗತ್ತು ನಿರ್ಮಾಣ ಆಗ್ಬೇಕಾದ್ರೆ ಮೊದಲು ಜಗತ್ತಿಗೆ ಒಂದು ಆಕೃತಿ ಬೇಕಲ್ವಾ. ಆ ಜಗತ್ತಿಗೆ ಆಕೃತಿ ಕೊಡುವುದಕ್ಕಾಗಿ ಒಂದು ರೂಪವನ್ನ ತೊಟ್ಟ, ಅದು ವಿರಾಟ್ ರೂಪ. ಅಂದ್ರೆ ಜಗತ್ತು ಮುಂದೆ ನಿರ್ಮಾಣ ಆಗುವುದಕ್ಕೆ ಬೇಕಿರುವಂತಹ ಮಾಡೆಲ್ ಅನ್ನ ತಾನು ತೊಟ್ಟು ನಿಂತಾಗ ಆಯಾ ಜಾಗದಿಂದ, ಆಯಾ ದೇಹದ ಇಂದ್ರಿಯಗಳಿಂದ, ಆಯಾ ದೇವತೆಗಳು, ಆಯಾ ತ್ರಿಗುಣಗಳ ಪ್ರಭಾವದಿಂದ ಉಂಟಾಗಬೇಕಾದಂತಹ ಜಗತ್ತು ಕೂಡ ನಿರ್ಮಾಣ ಆಯಿತು. ಹಾಗಾಗಿ ಭಗವಂತನ ವ್ಯಕ್ತವಾದ ರೂಪ ವಿರಾಟ್ ರೂಪ. ಅದು ಕೂಡ ಈ ಕಣ್ಣಿಗೆ ಅವ್ಯಕ್ತವೇ, ಆದ್ರೆ ದೇವತೆಗಳಿಗೆಲ್ಲ ವ್ಯಕ್ತ ಆಯ್ತು. ಅಲ್ಲಿ ತನಕ ದೇವತೆಗಳಿಗೂ ಕಾಣದೇ ಇದ್ದಂತಹ ಭಗವಂತನ ರೂಪ ಅವನ ಶರೀರದಿಂದ ದೇವತೆಗಳನ್ನ ಹೊರತಂದು ಜಗತ್ತಿನ ನಿರ್ಮಾಣಕ್ಕಾಗಿ ಇಡೀ ಜಗತ್ತಿನ ಆಕೃತಿಯನ್ನೇ ತಾನು ಮೊದಲು ತೊಟ್ಟು ಪೌರುಷ ರೂಪವನ್ನ ಕೊಟ್ಟಾದ್ರಿಂದ ಅದನ್ನು ವಿರಾಟ್ ರೂಪ. ವಿರಾಟ್ ಅಂತಂದ್ರೆ ವಿಶಿಷ್ಟ ರೂಪವಾಗಿ ರಾಜತೆ, ಎಲ್ಲರಿಗಿಂತ ಹೆಚ್ಚು ಮಿಗಿಲಾಗಿ ಹೊಳೆಯಬಲ್ಲವ ಅಂತ. ಯಾರು ನಾರಾಯಣನನ್ನ ಹೊಂದುತ್ತಾರೋ ಅವರು ತಾನಾಗಿಯೇ ಈ ಜಗತ್ತಿನ ಮಾಯೆಯನ್ನ ಮೀರಿ ನಿಲ್ತಾರೆ. ಲಕ್ಷ್ಮೀ ಸಾ ಜಡಮಾಯೆಯ, ಲಕ್ಷ್ಮಿ ಅನ್ನೋದು ಜಡಮಾಯೆಗಿಂತ ಬೇರೆಯಾಗಿ ನಿಂತವಳು, ಎರಡನ್ನೂ ನಿಯಮಿಸ್ತಾಳೆ ಅವಳು. ಲಕ್ಷ್ಮೀ ಸಾ ಜಡಮಾಯಾ ದೇವತಾ, ಜಡಮಾಯೆಯನ್ನೂ ನಿಯಂತ್ರಿಸ್ತಾಳೆ. ಆಮೇಲೆ ಉಭೇ ಅಪಿ, ಸ್ವತಃ ಚೇತನಮಯವಾದಂತ ಒಂದು ಕಣ್ಣು ಮಯಕವಾಗುವಂತಹ ಶಕ್ತಿ ಇದ್ದರೆ ಅದನ್ನು ಕೂಡ ಅವಳು ನಿಯಂತ್ರಿಸ್ತಾಳೆ. ಉಭೇತೆ, ಎರಡನ್ನು ಕೂಡ ನಿಯಂತ್ರಿಸುವವಳು ಅನ್ನುವ ಅರ್ಥದಲ್ಲಿ ಬಂತು. ಇನ್ನು ಕೆಲವು ಸಂಗತಿಗಳಿವೆ, ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಜಯತೀರ್ಥ